ಸರ್, ಈಗ GBA ಚುನಾವಣೆ ಮುಂದಾಗಿದೆ. ಆದರೆ ಡಿಸೆಂಬರ್ ಕೊನೆಯಲ್ಲಿ GBA ಚುನಾವಣೆ ಮಾಡಲಿಕ್ಕೆ ಈಗ ಕೋರ್ಟ್ ಕೂಡ ಆದೇಶವನ್ನು ಮಾಡಿರುವಂಥದ್ದು. ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದಷ್ಟು ಬೆಂಗಳೂರಿನ ನಿವಾಸಿಗಳ ಪ್ರಶ್ನೆ ಆಗಿದೆ. ಇಲ್ಲ, ಬಹುಶಃ ಇನ್ನೂ ಒಂದಲ್ಲ ಒಂದು ಕಾರಣಕ್ಕೋಸ್ಕರ GBA ಚುನಾವಣೆ ನಡೆಯೋದು ಕಷ್ಟ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು 5 ಭಾಗ ಮಾಡಿತ್ತು, ಈಗ 3 ಭಾಗ ಮಾಡ್ಲಿಕ್ಕೆ ಹೊರಟಿದೆ. ಬೆಂಗಳೂರನ್ನ GBAನ 5 ಭಾಗ ಮಾಡಿತ್ತು, ಈಗ 3 ಭಾಗ ಮಾಡ್ಲಿಕ್ಕೆ ಕೊಟ್ಟಿದೆ. ಯಾಕೆಂದ್ರೆ ಅಲ್ಲಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಮೇ ಬಿ ಡಿಲಿಮಿಟೇಷನ್ ಮತ್ತೆ ಆಗ್ಬೇಕಾಗುತ್ತೆ. ಇಲ್ಲ ಒಂದ್ ಕಡೆ ಈ SIR ಪ್ರಕ್ರಿಯೆ ಆದ್ಮೇಲೆ ಒಂದೊಂದು ಕ್ಷೇತ್ರದಲ್ಲಿ 45,000 50,000 ಕಡಿಮೆ ಆಗಿರೋದ್ರಿಂದ ಕಾರ್ಪೊರೇಟ್ ಲೆವೆಲ್ಗೆ 4,000 5,000 ಕಡಿಮೆ ಆಗುತ್ತೆ. 20,000 ಮಾಡಿದ್ರು, ಅದೆಲ್ಲ 15,000 ಬರುತ್ತೆ. ಹಾಗಾಗಿ ಮೇ ಬಿ ಕೆಲವು ಕಡೆ 15,000 ಮಾಡಿದ್ರೆ 10,000 ಬಂದ್ಬಿಡ್ತದೆ. ಸೊ ಹಂಗಾಗಿ ಆ ವ್ಯತ್ಯಾಸಗಳು ಆಗುವ ಸಾಧ್ಯತೆಗಳಿರೋದ್ರಿಂದ ಬಹುಶಃ ಇನ್ನೂ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಿದೆ. ಇವತ್ತು ಕಾಂಗ್ರೆಸ್ ಪಕ್ಷವು ಅದನ್ನೇ ಕಾಯ್ತಾ ಇರೋದು, ಈ ಮುಂದಕ್ಕೆ ಹಾಕೋಕ್ಕೋಸ್ಕರ ಕಾಯ್ದೆ, ಈ ಕಾರಣ ಕೊಟ್ಟು ಮುಂದಕ್ಕೆ ಹಾಕುತ್ತೆ. JDS ಯಾವ ರೀತಿ ಕಾನೂನು ಖಂಡಿತ ನಾವು ಆರಾಗಿ ಹೋರಾಟ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಪಿಟಿಷನ್ ಪೆಂಡಿಂಗ್ ಇದೆ. ಆ ಪಿಟಿಷನ್ಗೆ ಇಂಪ್ಲೀಡಿಂಗ್ ಆಗಿದ್ದೀವಿ. ಸೊ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ. ಆಲ್ರೆಡಿ 2 ಬಾರಿ 3 ಬಾರಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ರು ಕೂಡ ಅವರು ಡೈರೆಕ್ಷನ್ ಲೆಕ್ಕಿಸ್ಕಲ್ದೆ ಈ ಸರ್ಕಾರ ಮಂಡುತನವನ್ನು ಮಾಡ್ತಾ ಇದೆ. ಮುಂದೆ ಬರ್ತಕ್ಕಂಥ ಕಲಾಪದಲ್ಲಿ ನಾವು ಈ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟು ಕೋರ್ಟ್ಗೆ ಎಲೆಕ್ಷನ್ ಮಾಡೋಸಕ್ಕೆ ಡೈರೆಕ್ಷನ್ ಕೊಡ್ಸಕ್ಕೆ ನಾವು ಕೇಳ್ತೀವಿ. ಈಗಾಗಲೇ GBA ಚುನಾವಣೆ ಆಗೇ ಬಿಡುತ್ತೆ ಅಂತ ಹೇಳಿ JDS ಕೂಡ ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ. ಹೆಂಗೆ ಅದು ಕಾರ್ಯನಿರ್ವಹಿಸುತ್ತೆ ಏನು ಅಂತ ನಾವು ಮಾಡಿದೀವಿ. ನಮ್ಮ ಪ್ರಯತ್ನ ಮಾಡಬೇಕಲ್ಲ. ಈಗ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡಲೇಬೇಕು. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ.